ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಭಾನುವಾರ. ಭಾನುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಬಂದುಬಿಟ್ಟು ಬೆಳಗ್ಗೆಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊನ್ನೆ ಮಟನ್ ಸಾರೆಲ್ಲ ಫುಲ್ಲು ಖಾಲಿ ಆಯಿತು. ಅದಕ್ಕೆ ಇವತ್ತು ಬೆಳಗ್ಗೆ ಫ್ರೆಶ್ಶಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಸ್ಕಾಯಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಹಾಕಿದ್ರಂತೂ ಬೇಗ ಆಗುತ್ತೆ. ಕುಕ್ಕರ್ದು ರಬ್ಬರೆಲ್ಲ ಕೂಡ ಇಲ್ಲಿ ಕಡ್ದಾಕ್ಬಿಟ್ಟಿದ್ದಾವೆ. ಅದಕ್ಕೆ 2 ಕುಕ್ಕರ್ ಇದ್ದರೂ ಕೂಡ 2 ಕುಕ್ಕರ್ ರಬ್ಬರ್ಗಳು ಕೂಡ ಕಡ್ದಾಕ್ಬಿಟ್ಟಿದ್ದಾವೆ. ಅದಕ್ಕೆ ತೊಗೋಬೇಕು. ಊರೊಳಗೆ ಹೋದ್ಮೇಲೆ ಬಂದರೆ ತೊಗೊತೀನಿ. ಜಾಸ್ತಿ ಯಾರು ಕೂಡ ಬರೋದೇ ಅಪರೂಪ. ಅದೇ ಸ್ಟವ್ ರಿಪೇರಿ, ಗ್ಯಾಸ್ ರಿಪೇರಿ ಅಂತ ಬರ್ತಾರಲ್ಲ, ಅವ್ರ ಹತ್ರ ಸಿಗ್ತವೆ ಬೆಲ್ಟು. ಅವ್ರು ಬರೋದೇ ಇಲ್ಲ ಈ ಕಡೆ ಸೈಡು. ನೋಡಬೇಕು, ಯಾವಾಗನ ಹಿರಿಯೂರಿಗೆ ಹೋದ್ರೂ ಕೂಡ ತೊಗೊಂಬರ್ಬೇಕು. ಇಲ್ಲಾಂದರೆ ತುಂಬ ಇದಾಗುತ್ತೆ. ಗ್ಯಾಸ್ ಕೂಡ ಸಖತ್ತು ಇದಾಗ್ತಾ ಇರುತ್ತೆ. ಪಾತ್ರೆಯಲ್ಲಿ ಅಡುಗೆ ಮಾಡ್ತೀವಲ್ವ, ಸಖತ್ತು ಗ್ಯಾಸ್ ಇದಾಗುತ್ತೆ. ಸುಮ್ಮನೆ ಎಲ್ಲ ಕೂಡ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು 2-3 ವಿಸಲ್ ಕೂಗಿಸ್ಬಿಟ್ರೆ ಬೇಗನೆ ಅಡುಗೆ ಆಗುತ್ತೆ, ಮತ್ತು ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಪಾತ್ರೆಯಲ್ಲೇ ಮಾಡ್ತಾಯಿರ್ತೀನಿ. ಮಸ್ಕಾಯಿಗೆ ಬಂದುಬಿಟ್ಟು ಬೇಳೆ, ಹಸ್ರುಗಾಯಿ, ಟೊಮೊಟೊ ಮತ್ತು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ ಇತ್ತು. ಮತ್ತು ಅವನ್ನೆಲ್ಲ ಕೂಡ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದೆ. ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ನೀಟಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಹಾಕಿ ಬಿಸಿದು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಕೂಡ ಇಟ್ಟಿದ್ದೆ ಇವತ್ತು. ಈ ಕಡೆ ಬಂದುಬಿಟ್ಟು ನೆನ್ನೆ ಸಾಯಂಕಾಲ ಬಟ್ಟೆ ಎಲ್ಲ ಒಣಗಾಕಿದ್ನಲ್ವ, ಮತ್ತು ಹೇಳೋದಕ್ಕಾಗೋದಿಲ್ಲ ಯಾವಾಗ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ ಹಂಗೇ. ಅಸಲು ಕೂಡ ಒಣಗಿರಲಿಲ್ಲ. ನಮ್ಮ ಮನೆಯವ್ರು ಬಂದು ಹಗ್ಗ ಕಟ್ಕೊಟ್ಟಿದ್ದೆ, ಲೇಟಾಗಿತ್ತಲ್ವ. ಮತ್ತು ಹಂಗೆ ಒಂದು ಸ್ವಲ್ಪ ಹೊತ್ತು, 1 ಗಂಟೆನೂ ಇಲ್ಲ, ಒಂದು ಮುಕ್ಕಾಲು ಗಂಟೆ ಅನಿಸುತ್ತೆ ಅಷ್ಟೇ. ಹಂಗೆ ಮತ್ತೆ ತೆಗೆದ್ಬಿಟ್ಟು ವಾಪಸ್ಸು ಮಂಚದ ಮೇಲೆ ಹಂಗೆ ಹಾಕಿ ಹೋಗಿದ್ದೆ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಇವಾಗ ಮತ್ತೆ ಒಣಗಾಕ್ತಾಯಿದ್ದೀನಿ. ನೆನ್ನೆ ಎಲ್ಲ ಒಗ್ದಿರೋವೆಲ್ಲ ಕೂಡ ಒಣಗಾಕಿರ್ಲಿಲ್ಲಲ್ವ, ಸಂಜೆವರೆಗೆ ಹಂಗೆ ಇದ್ವಲ್ವ. ಅದಕ್ಕೆ ಮತ್ತೆ ಒದ್ದೆ ಬಟ್ಟೆನೇ ಮತ್ತೆ ಗುಡ್ಡೆ ಹಾಕಿದ್ದೆ. ಅದಕ್ಕೆ ಒಂಥರ ಆಗಲೇ ಸ್ಮೆಲ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಫಸ್ಟ್ ಒಣಗಾಕೋಣ ಅಂತೇಳ್ಬಿಟ್ಟು ಬಿಸಿಲು ಕೂಡ ಫುಲ್ಲು ಚುರುಕಾಗಿತ್ತು. ಅದಕ್ಕೆ ಬೇಗ ಒಣಗಲಿ ಅಂತ ಹೇಳಿ ಅವನ್ನು ಕೂಡ ಎಲ್ಲ ಹಾಕಿದೆ. ಊಟ ಕೂಡ ಆಯಿತು. ಬಿಸಿ ಮುದ್ದೆ ಮಾಡ್ಕೊಂಡಿದ್ವಿ, 1-2 ಮುದ್ದೆ ಮಾಡಿಕೊಂಡು ನಾನು ಗುಂಡ ನಮ್ಮ ಮನೆಯವರು ಊಟ ಮಾಡಿಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಊಟ ಆದ ತಕ್ಷಣವೇ ಎಲ್ಲ ಕೂಡ ಹಾಕ್ಕೊಂಬಿಟ್ಟು ತೊಳೆದು ಬಿಡ್ತೀನಿ. ಸಾಯಂಕಾಲ ಟೈಮು ನಾನು ಕರೆಂಟ್ ಇಲ್ಲ ಈ ಮನೆಯಲ್ಲಿ. ಬೇಗನೆ ಅಡುಗೆ ಮಾಡಬೇಕು, ಮತ್ತು ಬೇಗನೆ ಊಟ ಮಾಡಿ ಹೊಸ ಮನೆ ಹತ್ರ ಹೋಗ್ಬೇಕು ಮಲಗೋದಕ್ಕೆ. ಹಾಗಾಗಿ ಏನು ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋಲ್ಲ. ಬೆಳಗ್ಗೆನೇ ಬಂದುಬಿಟ್ಟು ಪಾತ್ರೆ ತೊಳ್ಕೊಬೇಕಾಗುತ್ತೆ. ಊಟ ಮಾಡಿರೋ ತಟ್ಟೆ, ಮತ್ತು ಸಾಂಬಾರ್ದು ಮತ್ತು ಅನ್ನದ್ದು ಎಲ್ಲ ಚೌಟೆಲ್ಲ ಇರುತ್ತಲ್ಲ, ಹಂಗೆ ಡಬ್ಬಿಗೆ ಹಾಕಿಟ್ಟು ಹೋಗಿರ್ತೀನಿ ಹೊರಗಡೆನೆ. ಮತ್ತು ಬೆಳಗ್ಗೆ ಬಂದುಬಿಟ್ಟು ಅಡುಗೆ ಮಾಡಿ ಊಟ ಮಾಡಿರೋ ಅವು ಎಲ್ಲ ಕೂಡ ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ಇಡ್ತೀನಿ. ಮತ್ತು ಸಪ್ರೇಟ್ ಅಂತ ಅಂದರೆ ತೊಳೆಯೋದಕ್ಕಾಗೋದಿಲ್ಲ ಕೂತ್ಕೊಂಡು. ಸುಮ್ಮನೆ ಅವು ಸ್ವಲ್ಪ ಇರ್ತವೆ, ಮತ್ತು ಕೂತ್ಕೊಂಡು ತೊಳೆದು ಮತ್ತೆ ಅವನ್ನ ಯೂಸ್ ಮಾಡಿ ಮತ್ತೆ ಇನ್ನೊಂದು ಸತಿ ತೊಳಿಬೇಕಂದ್ರೆ ಒಂಥರ ಆಗ್ತಾಯಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಸತಿ ಊಟ ಎಲ್ಲ ಆದಮೇಲೆ ಎಲ್ಲ ಕೂಡ, ಮತ್ತು ರಾತ್ರಿಗೂ ಬೆಳಗ್ಗೆಯೂ ಎಲ್ಲ ಕೂಡ ತೊಳಿತೀನಿ. ಅಂದರೆ ನೈಟೇನು ಜಾಸ್ತಿ ಇರೋದಿಲ್ಲ, 2 ತಟ್ಟೆ ಇರುತ್ತೆ, ಮತ್ತು ಅನ್ನದ ಚೌಟು ಮತ್ತು ಸಾಂಬಾರು ಚೌಟು ಅಷ್ಟೇ ಇರೋದು, ಇನ್ನೇನು ಜಾಸ್ತಿ ಇರೋದಿಲ್ಲ. ಇನ್ನೇನಂತೇಳ್ಬಿಟ್ಟು ಸುಮ್ಮನೆ ಹಾಕ್ತೀನಿ, ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ. ಆಮೇಲೆ ಎಲ್ಲ ಕೆಲಸ ಆದಮೇಲೆ ಎಲ್ಲ ಕೂಡ ಹಾಕ್ಕೊಂಡು ಒಂದು ಸತಿ ತೊಳೆದು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಎಲ್ಲ ಸ್ಟ್ಯಾಂಡಿಗೆ ಜೋಡಿಸಿದ್ರೆ ಮತ್ತು ನೀಟಾಗಿ ಅದು ಒಂದು ಕೆಲಸ ಮುಗಿದ್ಬಿಡುತ್ತೆ. ಒಂದೊಂದು ಕೆಲಸನೇ ಹಂಗೆ ಪಟ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇವತ್ತು ಭಾನುವಾರ, ಎಲ್ಲರೂ ಕೂಡ ತುಂಬ ಬ್ಯುಸಿ ಇರ್ತೀರ. ನನಗೆ ಮರ್ತೇ ಹೋಗ್ಬಿಟ್ಟಿದ್ದೀನಿ ಇವತ್ತು ಭಾನುವಾರ ಅನ್ನೋದೇ ಸರಿಯಾಗಿ ನೆನಪಿಲ್ಲ. ಭಾನುವಾರ ವೀಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾನು ಮುಂಚೆನೇ, ಒಂದು 2 ದಿನ ಮುಂಚೆನೇ. ಅದೇನೋ ಗೊತ್ತಿಲ್ಲ, ಹಂಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನೆನೆಸ್ಕೊತಿದ್ದೀನಿ, ಭಾನುವಾರ ಎಲ್ಲರೂ ಬ್ಯುಸಿ ಇರ್ತಾರೆ, ಹಬ್ಬ ಬೇರೆ ಆಗಿದೆ. ನೋಡ್ತಾರೋ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಬಟ್ ಪರವಾಗಿಲ್ಲ, ಎಲ್ಲರೂ ಕೂಡ ಡೈಲಿ ಯಾರು ನೋಡ್ತೀರಿ ಎಲ್ಲರೂ ಕೂಡ ವೀಡಿಯೋ ನೋಡಿದ್ದೀರ. ಸದ್ಯ ಇವತ್ತಾದರೂ ಓಡಿದೆಲ್ಲ ಅಂತ ಅಂದ್ಕೊಂಡೆ. ನಾನು ಮೊನ್ನೆ ಆಚೆ ಮನೆಯೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ, ಸರಿಯಾಗಿ ಯಾರೂ ನೀಟಾಗಿ ನೋಡಿಲ್ಲ ಅನಿಸುತ್ತೆ. ಆಗಲೇ ಸುಮ್ಮನೆ ಸ್ವಲ್ಪ ಸ್ಕಿಪ್ ಮಾಡಿ ಹೋಗಿದ್ದಾರೆ ಅನಿಸುತ್ತೆ, ವೀಡಿಯೋ ಸರಿಯಾಗಿ ನೋಡಿಲ್ಲ. ಅದಕ್ಕೆ ಸರಿಯಾಗಿ ಇದಾಗಲಿಲ್ಲ, ಆಗಲೇ ಗೊತ್ತಾಗ್ಬಿಡುತ್ತೆ ಇಲ್ಲಿ. ಹಂಗಾಗಿ ಇವತ್ತು ಕೂಡ ನೋಡ್ತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಸ್ವಲ್ಪ ಜನ ನೋಡಿದ್ದಾರೆ, ಪರವಾಗಿಲ್ಲ. ಗುಂಡ ಇವತ್ತು ಭಾನುವಾರ ಊರ ಒಳಗೆ ಹೋಗಿರಲಿಲ್ಲ, ಮನೆ ಹತ್ರ ಇಲ್ಲೇ ಇದ್ದೆ ಇವತ್ತು. ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಟಬ್ಬಲ್ಲಿ ನೀರು ಹಾಕಿ ಇಟ್ಟಿದ್ರೆ
ನಾನು ಬರೋಕ್ಕಿಂತ ಮುಂಚೆನೇ ಟಬ್ಬಲ್ಲಿ ಹೋಗ್ಬಿಟ್ಟು ಇನ್ನು ಕೂತ್ಕೊಂಡು ಆಟ ಆಡ್ತಾ ಇದ್ದೆ. ಮತ್ತೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್, ನಿಜವಾಗ್ಲೂ ಗಾಳಿನೇ ಬೀಸೋದಿಲ್ಲ. ಈ ಕಡೆ ಶೀಟ್ ಕೆಳಗಿದ್ದರೆ ಒಂದು ಸ್ವಲ್ಪ ಅಂಗಳ ಬಿಟ್ಟು ಹೊರಗಡೆ ಹೋದರೆ ಚೆನ್ನಾಗಿ ಗಾಳಿ ಬರುತ್ತೆ ಮರದ ಕೆಳಗೆ. ಅಲ್ಲೇ ಇದ್ರಂತೂ ಅಸಲು ಗಾಳಿನೂ ಬರೋದಿಲ್ಲ, ಹೀಟು ಅಂದರೆ ಸಿಕ್ಕಾಪಟ್ಟೆ ಹೀಟು. ಇನ್ನು ಗುಂಡನಿಗೆಲ್ಲನ ಜೋಲಿ ಕಟ್ಟೋಣ ಅಂದರೂ ಕೂಡ ಸರಿಯಾಗಿ ಎಲ್ಲೂ ಪ್ಲೇಸ್ ಸೆಟ್ ಆಗ್ತಾಯಿಲ್ಲ. ಅದಕ್ಕೆ ಅವನು ಆಟಾಡಿ ಎಷ್ಟೊತ್ತು ಅಂತಿರ್ತಾನೆ, ಹಂಗೆ ಮಲ್ಕೊಂಬಿಟ್ಟ. ಇನ್ನು ಬಟ್ಟೆ ಎಲ್ಲ ಕೂಡ ಮಡಚಿ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಇವು ಬಂದುಬಿಟ್ಟು ಸೀರೆ. ಮುಂಚೆ ಎಲ್ಲ ಸೀರೆನೂ ಇಲ್ಲೇ ಇದ್ದು ಮತ್ತು ಊರಿಂದ ತಂದಿರೋ ಸೀರೆ ಎಲ್ಲ ಕೂಡ ಇವತ್ತೊಂದು ಸ್ವಲ್ಪ ಹಿಂಗೆ ಗಾಳಿಗೆ ಹಾಕ್ತಾಯಿದ್ದೀನಿ. ಏನೇ ಹೇಳಿ ನಾವೆಲ್ಲ ಫುಲ್ಲು ಫೋಲ್ಡಿಂಗ್ ಮಾಡಿ ಹೆಂಗಿಟ್ಟಿರೋ ಹಂಗೆ ಇಟ್ಟಿರ್ತೀವಿ. ಇನ್ನು ಉಟ್ಕೊಳ್ಳಲ್ಲ, ಅವನ್ನ ಯೂಸ್ ಕೂಡ ಮಾಡೋದಿಲ್ಲ, ಮತ್ತು ಏನಾಗಿದ್ದಾವೆ ಅನ್ನೋದು ಕೂಡ ಬಿಚ್ಚಿ ನೋಡೋದಿಲ್ಲ. ಹಾಗಾಗಿ ಸ್ಮೆಲ್ ಕೂಡ ಬರ್ತವೆ. ಮತ್ತು ಅದು ಫೋಲ್ಡಿಂಗ್ ಯಾವ ಥರ ಇರುತ್ತೆ ಅದೇ ಥರ ಇದ್ಬಿಟ್ರಂತೂ ಒಂಥರ ಸೆಂಟ್ರಲ್ಲೆಲ್ಲ ಕಟ್ಟಾಗೋದು ಮತ್ತು ಹರಿದೋಗೋದು ಆ ಥರ ಕೂಡ ಅನಿಸುತ್ತೆ. ಅದಕ್ಕೆ ಇವತ್ತು ನಾನು ಒಂದು 6 ದಿನ ಅಂದ್ಕೊತಿದ್ದೆ ಫಸ್ಟ್ ಇವನ್ನೆಲ್ಲ ಸ್ವಲ್ಪ ಗಾಳಿಗೆ ಹಾಕ್ಬಿಟ್ಟು ಎತ್ತಿಕ್ಬೇಕಂತ ಹೇಳಿ. ಅದು ಟೈಮ್ ಇವತ್ತು ಕೂಡ ಬಂತು. ಇನ್ನು ಅವನು ಕೂಡ ಮಲ್ಕೊಂಡಿದ್ನಲ್ವ, ಅದಕ್ಕೆ ಹೊಸ ಮನೆ ಹತ್ರ ಇದ್ದು ಸೀರೆವೆಲ್ಲ ತೊಗೊಂಬಂದ್ಬಿಟ್ಟು ಇನ್ನು ಹೆಂಗೋ ದಾರ ಕೂಡ ಕಟ್ಕೊಟ್ಟಿದ್ದಾರಲ್ಲ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟೆಲ್ಲ ಕೂಡ ಸ್ವಲ್ಪ ಹಿಂಗೆ ಗಾಳಿಗೆ ಹಾಕಿದ್ದೀನಿ. ಬ್ಲೌಸು ಮತ್ತು ಸ್ಯಾರಿ ಎಲ್ಲ ಕೂಡ ನನ್ನ ಹತ್ರ ಇರೋದು ಇಷ್ಟೇ ಸ್ಯಾರಿ ಇರೋದು, ಜಾಸ್ತಿ ಏನು ಯಾವೂ ಇಲ್ಲ. ಮತ್ತು ಗ್ರ್ಯಾಂಡಾಗಿರೋ ಕೂಡ ಯಾವೂ ಇಲ್ಲ, ಎರಡು ಮಾತ್ರ ಇದೆ ಅಷ್ಟೇ. ಇಲ್ಲಿ ಮೇಲ್ಗಡೆ ಗ್ರೀನ್ ಕಲರ್ ಕಾಣಿಸ್ತಿದೆ ಅಲ್ವ, ಅದು ಮದುವೆ ಸೀರೆ. ಇನ್ನೊಂದು ಈ ಕಡೆ ಇನ್ನೂ ಫುಲ್ಲು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಲ್ವ, ಅದು ಮೊನ್ನೆ ಗೌರಿ ಹಬ್ಬಕ್ಕೆ ತೊಗೊಂಡಿದ್ದೆ, ಅದನ್ನು ಉಟ್ಕೊಂಡಿಲ್ಲ. ಇನ್ನು ಇಷ್ಟರಲ್ಲೇ ಅಂದರೆ ಮಾರ್ಚ್ ಏಪ್ರಿಲ್ಗೆ ನಮ್ಮ ಅಣ್ಣನ ಮಗಳದ್ದು ಮದುವೆ ಇದೆ, ಇನ್ನು ಫಿಕ್ಸ್ ಆಯಿತು. ಡೇಟ್ ಕೂಡ ಫಿಕ್ಸ್ ಮಾಡಿಬಿಟ್ಟು ಆಗಲೇ ಮುಂಚೆನೇ ಫೋನ್ ಮಾಡಿಬಿಟ್ರು ನಮಗೆ, ಬರಬೇಕು ಒಂದು 2-3 ದಿನ ಮುಂಚೆ ಅಂತ ಹೇಳಿ. ಅದಿನ್ನು ಹೊಸದಲ್ವ, ಗೌರಿ ಹಬ್ಬಕ್ಕೆ ತೊಗೊಂಡು ಬ್ಲೌಸ್ ಹೊಲಿಸಿದ್ದೆ, ಬಟ್ ಉಟ್ಕೊಂಡಿರಲಿಲ್ಲ. ಹೆಂಗೋ ಮುಹೂರ್ತಕ್ಕೆ ಕೂಡ ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿ ಎಲ್ಲ ಫೋಲ್ಡ್ ಮಾಡಿ ಇಕ್ಕೋಣ ಹೇಳಿಬಿಟ್ಟು ಎಲ್ಲ ಗಾಳಿಗೆ ಹಾಕಿದ್ದೆ. ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ನೀಟಾಗಿ ಇಟ್ಬಿಡೋಣ ಅಂತ ಹೇಳಿ. ಇಲಿ ಕಾಟ ಸಖತ್ತು ಇಲಿ ಕಾಟ ಆಗಿಬಿಟ್ಟಿದೆ ನನಗಂತೂ. ಮನೇಲಿ ಏನು ಇಟ್ಟರು ಕೂಡ ಎಲ್ಲೂ ಬಿಡೋದಿಲ್ಲ. ಊಟ ಸ್ವಲ್ಪ ಅಡುಗೆ ಮಿಕ್ಕಿರೋದು ಕೂಡ ಹೊರಗಡೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಟಬ್ಬಿದೆ, ಟಬ್ಬು ಹಾಕ್ಬಿಟ್ಟು ಅಂದರೆ ಮುಚ್ಚಿಬಿಟ್ಟು ಹೋಗ್ತೀವಿ. ಇಲ್ಲಾಂದರೆ ಮಿಸ್ಸಾಗಿ ಮನೆಯೊಳಗೆ ಇಟ್ಬಿಟ್ರಂತೂ ಬರೋಷ್ಟೊತ್ತಿಗೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಏನೇನು ಕೂಡ ಉಳಿಸೋಲ್ಲ, ಹಂಗೆಲ್ಲ ಖಾಲಿ ಮಾಡ್ತವೆ, ಎಲ್ಲ ಚೆಲ್ಲಾಪಿಲಿ ಮಾಡಿರ್ತವೆ. ಅದಕ್ಕೆ ಒಂಥರ ನನಗೆ ಬೇಜಾರು ಅನಿಸ್ಬಿಡುತ್ತೆ. ಸುಮ್ಮನೆ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಅವಕ್ಕೇನಾದರೂ ಒಂದು ಇದು ಮಾಡೋಣ ಅಂದರೂ ಕೂಡ ಇಲ್ಲಿ ಏನು ಕೂಡ ಇಲ್ಲಿ ಭಾಷಣ ಅದೆಲ್ಲ ಏನೂ ಸಿಗೋದಿಲ್ಲ ಸದ್ಯಕ್ಕೆ. ಅದಕ್ಕೆ ನೋಡೋಣ ಇನ್ನು ಸ್ವಲ್ಪ ದಿನ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಅದೇನೋ ಗಮ್ ಥರ ಬರುತ್ತೆ ಅಂತೇಳ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿದ್ದಾರೆ. ಅದೇನು ಬರುತ್ತಿಲ್ಲ ಗೊತ್ತಿಲ್ಲ. ಈಗಂತೂ ಅವೆಲ್ಲ ಕೂಡ ಏನು ಬುಕ್ ಮಾಡೋ ಹಾಗಿಲ್ಲ ಅನಿಸುತ್ತೆ. ಅವು ಬಂದರೂ ಕೂಡ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಹೊರತು ಅಂದ್ಕೊಡೋದಿಲ್ಲ. ಏನೋ ನೋಡೋಣ, ಬಂದರೆ ಇದು ಮಾಡೋಣ, ಇಲ್ಲ ಯಾವಾಗಾದರೂ ಸಿಟಿಗೆ ಹೋದಾಗ ತಂದು ಇಟ್ಟರಾಯ್ತಂತ ಹೇಳ್ಬಿಟ್ಟು ಇನ್ನು ಅದನ್ನು ಆರ್ಡ್ರ್ ಮಾಡಿದ್ದಾರೆ. ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಇವಾಗೆಲ್ಲ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಬೀರುವದಲ್ಲಿ ಬಟ್ಟೆ ಇಟ್ಟರಂತೂ ಪರವಾಗಿಲ್ಲ, ಗಾಳಿ ಆಡ್ತಾ ಇರುತ್ತೆ, ಏನು ಅನಿಸೋದಿಲ್ಲ. ನಾವು ಈ ಟ್ರಂಕಲ್ಲಿ ಸೂಟ್ಕೇಸಲ್ಲಿ ಮತ್ತು ಈ ಥರ ಕಬೋರ್ಡೆಲ್ಲ ಹಾಕಿ ಬೀಗ ಹಾಕ್ಬಿಟ್ರಂತೂ ಗಾಳಿ ಆಡೋಲ್ಲ, ಏನಿಲ್ಲ. ಅದು ಫುಲ್ ಒಂಥರ ಸ್ಮೆಲ್ ಬರೋದು. ಮತ್ತು ಹಂಗೆ ಅಂದರೆ ಎಲ್ಲ ಫೋಲ್ಡ್ ಮಾಡಿ ಹಂಗೆ ನೀಟಾಗಿ ಇಟ್ಬಿಟ್ಟಿರ್ತೀವ, ಯೂಸ್ ಮಾಡಲ್ವ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿರುತ್ತೆ. ಅದಕ್ಕೆ ನಾನು ಅವಾಗ ಈ ಥರ ಎಲ್ಲ ಸ್ವಲ್ಪ ಗಾಳಿಗೆ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಆ ಫೋಲ್ಡಿಂಗೆಲ್ಲ ಬಿಚ್ಚಿಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ರೀಫೋಲ್ಡಿಂಗ್ ಮಾಡಿಬಿಟ್ಟು ಅಂದರೆ ಬ್ಲೌಸ್ ಎಲ್ಲ ಸೆಟ್ ಮಾಡಿಬಿಟ್ಟು ಎತ್ತಿಡ್ತೀನಿ. ಇದು ಬಂದುಬಿಟ್ಟು ಊರಿಂದ ತಂದು ಹಂಗೆ ಇಟ್ಟಿದ್ದೀವಿ. ಇದನ್ನು ನಾನು ಕ್ಲೀನ್ ಕೂಡ ಮಾಡಿರಲಿಲ್ಲ. ಅದಕ್ಕೆ ಇನ್ನು ಸೀರೆ ಎಲ್ಲ ಇದಕ್ಕೆ ನೀಟಾಗಿ ಜೋಡಿಸೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಕೂಡ ಇವಾಗ ತೆಗೆದ್ಬಿಟ್ಟು ಅದರಲ್ಲಿ ಏನೇನು ಬಟ್ಟೆ ಇತ್ತದೆಲ್ಲನೂ ಅದೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಬಿಟ್ಟು ಕ್ಲೀನ್ ಮಾಡಿ ಹಂಗೆ ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ಟೆ. ಅದು ಕೂಡ ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳಿ. ಕಬೋರ್ಡಲ್ಲಿ ಸ್ವಲ್ಪ ಸ್ಮೆಲ್ ಜಾಸ್ತಿನೇ ಬರ್ತಾಯಿರುತ್ತೆ. ಅದಕ್ಕೆ ಇದು ಬಟ್ಟೆದು ಮಾತ್ರೆ ಬರುತ್ತಲ್ವ, ಅದು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಇಡೋಣ ಅಂತ ಹೇಳಿ ಇವಾಗೆಲ್ಲ ಫೋಲ್ಡ್ ಮಾಡ್ತಾಯಿದ್ದೀನಿ ಸೀರೆ ಎಲ್ಲ ಕೂಡ. ಸಿಂಪಲ್ ಸೀರೆ ಯಾವ ಕೂಡ ಅಷ್ಟು ಗ್ರ್ಯಾಂಡಾಗಿರೋ ಸೀರೆ ಇಲ್ಲ. ಈ ಥರ ಇದ್ರೇ ಚೆನ್ನಾಗಿ. ನನಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಸೀರೆನೇ ಉಟ್ಕೊಳ್ಳಲ್ಲ, ಅಪರೂಪ ನಾನು ಉಟ್ಕೊಳ್ಳೋದು. ಹಿಂಗೆ ನನ್ನ ಫಂಕ್ಷನ್ನು ಮದುವೆ ಯಾವಾಗಾದರೂ ಒಂದು ಸರ್ತಿ ಅಷ್ಟೇ ಉಟ್ಕೊಳ್ಳೋದು, ಇನ್ನು ನಾನು ಸ್ಯಾರಿನೇ ಉಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಯಾವ ಕೂಡ ಇಂಟ್ರೆಸ್ಟ್ ಕೊಟ್ಟು ಕೂಡ ನಾನು ತೊಗೊಳ್ಳೋದಿಲ್ಲ. ಇನ್ನು ಮನೇಲಿದ್ರಂತೂ ಬರೀ ನೈಟಿಲೇ ಇದ್ಬಿಡ್ತೀನಿ. ದೊಡ್ಡದಾಗಿ ಏನು ನನಗೆ ಅದೇ ಡ್ರೆಸ್ ಬೇಕು, ಇದೇ ಡ್ರೆಸ್ ಬೇಕು, ಅದೇ ಸೀರೆ ಬೇಕು, ಇದೇ ಸೀರೆ ಬೇಕಂತ ಬಟ್ಟೆ ಮೇಲಂತೂ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ನನಗೆ.
ಮನೇಲಿ ಇರ್ತೀವಲ್ವ ಬಿಡು ಇನ್ನೇನು ಸುಮ್ಮನೆ ಅಂತೇಳ್ಬಿಟ್ಟು ತಲೆ ಕೆಡಿಸ್ಕೊಳೋದಕ್ಕೆ ಹೋಗೋದಿಲ್ಲ. ಎಷ್ಟೋ ಜನ ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಅನಿಸುತ್ತೆ, ನಾನು ಯೂಟ್ಯೂಬ್ ಮಾಡ್ದಾಗಿಂದನೂ ಜಾಸ್ತಿನೂ ಬರೀ ನೈಟಿಯಲ್ಲೇ ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ಬಟ್ ನನ್ನ ಲೈಫ್ ಹೆಂಗಿರುತ್ತೆ ಹಂಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಮತ್ತು ಯೂಟ್ಯೂಬ್ಗಂತಲೇ ನಾನು ಸಪ್ರೇಟಾಗಿ ಡ್ರೆಸ್ ಹಾಕ್ಕೊಂಡು ಅದೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಆಗೋಲ್ಲ. ನಾನು ಯಾವ ಥರ ಇರ್ತೀನೋ ಡೈಲಿ ರೂಟೀನ್ ನಂದು ಏನಿರುತ್ತೋ ನಮ್ಮ ಜೀವನ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಒಂದೊಂದು ಸತಿ ಅನ್ನಿಸುತ್ತೆ, ಯಪ್ಪ ನನಗೆ ಬೋರಿಂಗ್ ಅನಿಸ್ಬಿಡುತ್ತೆ, ಏನಪ್ಪ ಬರೀ ನೈಟಿಯಲ್ಲೇ ವೀಡಿಯೋಸ್ ಮಾಡ್ತಾಯಿದ್ದೀನಿ ಏನು ಅನ್ಕೊತಾರೆ ಅಂತ. ಆದರೂ ಕೂಡ ಒಂದೊಂದು ಸತಿ ಬಿಡು ನಮ್ದು ಇರೋದೇ ಲೈಫ್ ಅಂದ್ಕೊಂಡು ನಾನೇ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಆದಷ್ಟು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀನಿ. ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಬಟ್ ಇದೇ ಥರನೇ ಇರುತ್ತೆ ನೋಡಿ, ಸಪೋರ್ಟ್ ಮಾಡಿ ದಯವಿಟ್ಟು. ಇನ್ನು ಇವಾಗೆಲ್ಲ ಕೂಡ ಒಂದು ಸ್ಟೆಪ್ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇನ್ನು ಬ್ಲೌಸ್ ಇರುತ್ತಲ್ಲ ಬ್ಲೌಸೆಲ್ಲ ಸೆಟ್ ಮಾಡಿಬಿಟ್ಟು ಹಂಗೆ ನೀಟಾಗಿ ಇಡ್ತಾಯಿದ್ದೀನಿ. ಬ್ಲೌಸ್ ಇರೋಗೆ ಜೋಡಿ ಇಡ್ತಾಯಿದ್ದೀನಿ. ಬ್ಲೌಸ್ ಇಲ್ಲದೆ ಇರೋದಕ್ಕೆ ಕೂಡ ಇನ್ನು ಸಪ್ರೇಟಾಗಿ ಅದನ್ನು ಕೂಡ ಫೋಲ್ಡ್ ಮಾಡಿ ಸಪ್ರೇಟ್ ಇಡ್ತಾಯಿದ್ದೀನಿ. ಯಾರೇ ಆಗಲಿ ಅಷ್ಟೇ, ತುಂಬ ದಿನ ನಾವು ಇಟ್ಟಿದ್ದೀವಿ ಬಟ್ಟೆನ ಅಂತಂದರೆ ಅವಾಗವಾಗ ಅಟ್ಲೀಸ್ಟ್ ಬರೀ ಸೀರೆ ಅಂತಲ್ಲ, ಬೇರೆ ಡ್ರೆಸ್ ಆಗಲಿ ಏನೇ ಆಗಲಿ ಒಂದು ಸ್ವಲ್ಪ ಹಿಂಗೆ ಗಾಳಿಗೆ ಹಾಕ್ಬಿಟ್ಟು ಹಿಂಗೆ ನೀಟಾಗಿ ಮಡಚಿಟ್ರೆ ತುಂಬ ಒಳ್ಳೆಯದು. ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ ನೀರಲ್ಲಿ ಹಾಕೋ ಸೀರೆ ಆಗಲಿ ಬಟ್ಟೆ ಆಗಲಿ ನೀರಲ್ಲಿ ಹಾಕ್ಬಿಟ್ಟು ಕಂಫರ್ಟ್ ಹಾಕಿ ಹಿಂಗೆ ಜಾಲಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಹಿಂಗೆ ಒಣಗಾಕ್ಬಿಟ್ಟು ಆಮೇಲೆ ನೀಟಾಗಿ ಮಡಚಿಟ್ರು ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಬೀರುವೆ ಥರವರೆಗೂ ನನಗೆ ಬಟ್ಟೆದೇ ಸ್ವಲ್ಪ ಇದು. ಬಟ್ ಬೀರುವೆ ಎಲ್ಲ ತಂದಾದಮೇಲೆ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೋದು. ಮತ್ತು ಇಲಿಗಳು ಅಂದರೆ ಇಲಿ ಕಾಟ ಕೂಡ ಜಾಸ್ತಿ ಇರೋದಿಲ್ಲ. ಅದಕ್ಕೆ ನೋಡಬೇಕಾದಷ್ಟು ಇನ್ನು ಸಂಜೆ ಕೂಡ ಆಯಿತು. ಇನ್ನು 5 ಗಂಟೆ ಹತ್ತತ್ರ ಆಗ್ತಾಯಿತ್ತು. ಇನ್ನು ಬಿಸಿಲು ಸ್ವಲ್ಪ ಕಮ್ಮಿ ಆಯಿತು. ಇನ್ನು ಸಗಣಿ ನೆನೆಸ್ಬಿಟ್ಟು 3 ದಿನ ಆಯಿತು ಫ್ರೆಂಡ್ಸ್. ಸಗಣಿ ಹಾಕೋಣ ಅಂತಂದರೆ ಹಾಕೋದಕ್ಕೆ ಆಗಲಿಲ್ಲ. ಇನ್ನು ಬೆಳಗ್ಗೆ ಅಂತೂ 6:30 6:45ಗೆ ಬಂದಿದ್ದೆ ಇವತ್ತು. ಹಾಗಾಗಿ ಲೇಟಾಗಿತ್ತು. ಇನ್ನು ಅಡುಗೆ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಇನ್ನು ಸಗಣಿರೆಲ್ಲ ಹಾಕೋಣ ಅಂತ ಬಿಡು ಸಾಯಂಕಾಲಗಿನ ಹಾಕಿದ್ರೆ ಆಯ್ತಂತ ಹೇಳಿ ಇನ್ನು ಸುಮ್ಮನಾಗಿದ್ದೆ. ಅದಕ್ಕೆ ಎಲ್ಲ ಕೆಲಸನೂ ಮುಗಿಸ್ದೆ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಆ ಸೀರೆ ಎಲ್ಲ ಮಡಚಿ ಮತ್ತು ನೀಟಾಗಿ ಅದರಲ್ಲಿ ಕಬೋರ್ಡಲ್ಲೆಲ್ಲ ಇಟ್ಬಿಟ್ಟು ಮತ್ತು ನಮ್ಮ ಡೈಲಿ ಹಾಕೊಳ್ಳೋ ಬಟ್ಟೆ ಎಲ್ಲ ಕೂಡ ನೀಟಾಗಿಟ್ಟು ಅಲ್ಲಿ ಕೂಡ ಒಳಗಡೆ ದಾರ ಕಟ್ಬಿಟ್ಟು ಅದಕ್ಕೆಲ್ಲ ಹಾಕಿ ಒಟ್ಟು ಏನೇನು ಅನಿಸುತ್ತೆ ಅದೆಲ್ಲ ಕೆಲಸನೂ ಮುಗಿಸ್ಕೊಂಡೆ. ಅದಕ್ಕೆ ಸಗಣಿ ಎಲ್ಲ ಮತ್ತೆ 2-3 ದಿನ 4-5 ದಿನ ಹಂಗೆ ಇಟ್ಬಿಟ್ರೆ ಫುಲ್ಲು ಸ್ಮೆಲ್ ಬಂದುಬಿಡುತ್ತೆ. ಅದು ಮತ್ತೆ ಹಾಕಿದ್ದು ಕೂಡ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಹಾಕ್ತಾಯಿದ್ದೀನಿ. ಫಸ್ಟು ನೀರೆಲ್ಲ ಹಾಕ್ಬಿಟ್ಟು ಆಮೇಲೆ ಇವಾಗ ಸಗಣಿ ಹಾಕ್ತಾಯಿದ್ದೀನಿ. ಮಳೆ ಬಂದ್ರಂತೂ ಮಳೆ ನೀರೆಲ್ಲ ಹಿಂಗೆ ಹೋಗುತ್ತೆ, ಅದಂತೂ ಪಕ್ಕ. ಈ ಕಡೆ ತಗ್ಗಿದೆ ಮತ್ತು ಆ ಕಡೆ ದನದ್ದು ಶೆಡ್ ಇದೆ ಅಲ್ವ, ಆ ಕಡೆ ಸ್ವಲ್ಪ ಹೈಟ್ ಇದೆ. ಆದರೂ ಕೂಡ ಹಂಗೆ ಬಿಡೋದಕ್ಕಾಗೋದಿಲ್ಲ. ಹಿಂಗೆ ನೀಟಾಗಿ ಇಟ್ಕೊಂಡ್ರೆ ಮಳೆ ಬಂದರೂ ಕೂಡ ಮತ್ತೆ ಅದೆಲ್ಲ ಫುಲ್ಲು ನೆಲ ಎಲ್ಲ ಆರಿದ್ಮೇಲೆ ಮತ್ತೆ ಹಂಗೆ ಸಗಣಿ ಹಾಕಿರೋ ಗುರ್ತು ಕೂಡ ಹಂಗೆ ಇರುತ್ತೆ. ಅವಾಗ ಮತ್ತೆ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ನನಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡಿ ಇನ್ನು ಹಾಕ್ಕೊಂಡೆ. ಇನ್ನು ಸಗಣಿ ಹಾಕಿದ್ದು ಕೂಡ ಆಯಿತು. ನೋಡ್ತಾ ಇರ್ಬೋದು ಇಷ್ಟು ಹಾಕ್ಕೊಂಡಿದ್ದೀನಿ. ಸದ್ಯಕ್ಕೆ ಸಾಕು. ಮತ್ತು ಅದೆಲ್ಲ ಕೂಡ ಹಾಕೋದಕ್ಕಾಗೋದಿಲ್ಲ. ಮತ್ತು ಸಗಣಿ ಕೂಡ ಜಾಸ್ತಿ ಬೇಕಾಗುತ್ತೆ. ಮತ್ತು ಇನ್ನೊಂದು ಟ್ರಿಪ್ ಪಾತ್ರೆ ಇದ್ವು, ಅವನು ಎಲ್ಲ ಕೂಡ ತೊಳೆದಿಟ್ಟು ಇನ್ನು ಕೈ ಕಾಲು ಮುಖ ತೊಳ್ಕೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆದೇ ಮಸ್ಕ ಇತ್ತಲ್ಲ ಅದಕ್ಕೆ ಅನ್ನ ಮಾಡೋಣ ಅಂತೇಳಿ ಇನ್ನು ಬೆಳಗ್ಗೆ ಮುದ್ದೆ ಮಾಡಿದ್ದೆ ಬಿಸಿದು. ಇವಾಗ ಅನ್ನ ಮಾಡ್ತೀನಿ. 2 ಟೈಮೂ ಹೇಳ್ಬೇಕಂದ್ರೆ ಮುದ್ದೆ ಬೇಕು ನಮ್ಮ ಮನೆಯವ್ರಿಗೆ. ಇವಾಗ ನಾವಿರೋದ್ರಿಂದ ಹಂಗೆ ಹೇಳ್ತಿರ್ತೀನಿ ಒಂದು ಟೈಮ್ ಅನ್ನ ತಿನ್ನಿ ಏನಾಗಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊತಾರೆ. ಆದರೂ ಕೂಡ ಒಂದು ಮುದ್ದೆ ಮಾಡೋಕ್ಕಾಗಲ್ಲ ನಿನಗೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಮಾಡಲಿಲ್ಲ, ಬರೀ ಅನ್ನ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಅನ್ನಕ್ಕೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಬಂದುಬಿಟ್ಟು ಸ್ಟ್ರಾಂಗಾಗಿ ಒಂದು ಲೋಟ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಇನ್ನು ಟೀ ಗಿಡಕ್ಕೆ ಸ್ವಲ್ಪ ಎಲ್ಲ ನೀರೆಲ್ಲ ತೊಗೊಂಬಂದು ಇನ್ನು ರೆಡಿ ಮಾಡ್ತಿದ್ದೀನಿ. ಅಕ್ಕಿ ಅಂತೂ ಸಖತ್ತು ಅನ್ನ ತುಂಬ ಚೆನ್ನಾಗಾಗುತ್ತೆ. ಹಳೆ ಅಕ್ಕಿ ಆದರೆ ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ನಾವು ಸ್ವಲ್ಪ ಅಕ್ಕಿ ಇಟ್ಟರು ಕೂಡ ಎಷ್ಟೋ ಅಕ್ಕಿ ಹಾಕಿದ್ದೀವೇನೋ ಅನ್ನೋಷ್ಟು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನಾನು ಅಷ್ಟೇ ಇವತ್ತು ಈ ಪಾತ್ರೆಯಲ್ಲಿ ಅದು ಹೆಂಗೋ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಒಂದು ಮೀಡಿಯಮ್ಮಾಗಿ ಹಾಕ್ದೆ. ಎಷ್ಟು ಬೇಕೋ ಅಷ್ಟು ನಾನು ಅಳ್ತಿಗೆ ಕರೆಕ್ಟಾಗಿ. ಆದರೂ ಕೂಡ ಇವತ್ತು ಅದೇನೋ ಗೊತ್ತಿಲ್ಲ ಫುಲ್ಲು ಆಗ್ಬಿಡ್ತು ಪಾತ್ರೆ, ತುಂಬ ಅನ್ನ ಆಗ್ಬಿಡ್ತು. ಅಂದ್ಕೊಂಡೆ ನಾನು ಇದು ಸಖತ್ತು ಕ್ವಾಂಟಿಟಿ ಆಗುತ್ತೆ, ಸ್ವಲ್ಪ ಇಟ್ಟರು ಕೂಡ. ಅಕ್ಕಿ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ತೆಗ್ದಿಕ್ಕಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎತ್ತಿಡಬೇಕು. ಈ ಥರ ಅಕ್ಕಿ ಸಿಕ್ಕರಂತೂ ನಿಜವಾಗ್ಲೂ ಸ್ವಲ್ಪ ಎತ್ತಿಡೋದೇ ಬೆಸ್ಟು. ಯಾಕೆಂದರೆ ಸಡನ್ನಾಗಿ ಯಾರಾದರೂ ಬಂದಾಗ ಹೋದಾಗ ಈ ಅನ್ನ ಮಾಡಿಬಿಟ್ರಂತೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗೋಗುತ್ತೆ. ಮೇನಾಗಿ ಅನ್ನ ಚೆನ್ನಾಗಾಗುತ್ತೆ.
ಅಕ್ಕಿ ಆಗೋದಾಗಲಿ ನುಣ್ಣಗಾಗೋದಾಗಲಿ ಆ ಥರ ಎಲ್ಲ ಏನೂ ಆಗೋಲ್ಲ. ಮತ್ತು ಗಂಜಿ ಸುತ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ. ತುಂಬ ಚೆನ್ನಾಗಾಗುತ್ತೆ ಅನ್ನ. ಅದಕ್ಕೆ ಹಳೆ ಅಕ್ಕಿನೇ ಬೇಕು ಅಂತ ಎಷ್ಟೋ ಜನ ಕೂಡ ಕೇಳಿ ಕೇಳಿ ಇಸ್ಕೊತಾ ಇರ್ತಾರೆ. ಇವಂತೂ ಫುಲ್ಲು ಹಳೆವು ಅನಿಸುತ್ತೆ, ಭಾಳ ಚೆನ್ನಾಗಾಗುತ್ತೆ ಅನ್ನ. ಆದಷ್ಟು ಒಂದು 10 ಕೆ ಜಿ ಹಂಗೆ ಎತ್ತಿಕ್ಬಿಡೋಣ ಫಸ್ಟ್ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಊರೊಳಗೆ ಹೋಗಬೇಕು ನಾಳೆ ಆದರೂ. ಇದು ಡ್ರಮ್ ಇದೆ ಚಿಕ್ಕದು, ಆ ಡ್ರಮ್ ತೊಗೊಬಂದುಬಿಟ್ಟು ಅದರೊಳಗೆ ಸ್ವಲ್ಪ ಹಾಕಿ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸಂಜೆ ಆಯಿತು, ಇನ್ನು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೆ. ಇನ್ನು ಅಪ್ಪ ಮಗ ಕ್ರಿಕೆಟ್ ಹೋಗಿದ್ರು. ಇವಾಗೆಲ್ಲ ಕ್ರಿಕೆಟ್ ನಡೀತಾ ಇದೆ ಹಳ್ಳಿ ಕಡೆ ಕೂಡ. ತುಂಬ ಪೈಪೋಟಿ ಮೇಲೆ ಕ್ರಿಕೆಟೆಲ್ಲ ಆಡ್ತಾ ಇದ್ದಾರೆ, ಕಪ್ಪೆಲ್ಲ ಗೆಲ್ತಾ ಇದ್ದಾರೆ ಹಳ್ಳಿಯಲ್ಲೆಲ್ಲ ಕೂಡ. ಅದಕ್ಕೆ ಅಪ್ಪ ಮಗ ಹೋಗಿ ನೋಡ್ಕೊಂಡು ಇನ್ನು ಸಾಯಂಕಾಲ ಬಂದರು. ಇನ್ನು ಕೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗಿದ್ದೆ ಅಂದರೆ ಇದು ಬ್ಯಾಟು ಬಾಲು ಅಂತ ಹೇಳ್ತಾ ಇದ್ದ. ಕ್ರಿಕೆಟ್ ಅನ್ನೋಕ್ಕೆ ಬಂದಿಲ್ಲ ಅವನಿಗೆ. ಇನ್ನು ಹಂಗೆ ಅವ್ನು ಮಾತಾಡ್ಸ್ಕೊಂಬಿಟ್ಟು ಇನ್ನು ನಮ್ಮ ಮನೆಯವರು ಅಡುಗೆ ಆಗೈತೆ ಅಂತ ಕೇಳಿದ್ರು. ಇನ್ನು ಅನ್ನ ಕೂಡ ಆಗಿತ್ತಲ್ವ ಬಿಸಿದು. ಇನ್ನು ಮಸ್ಕಾಯಿ ಬಿಸಿಗಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಸಂಡಿಗೆ ಎಲ್ಲ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರಿಗಾಗಲಿ, ಇಲ್ಲ ಈ ಥರ ಸ್ವಲ್ಪ ತೆಳು ಬೇಳೆ ಪಪ್ಪಾಗಲಿ, ತಿಳಿ ಸಾರಾಗಲಿ, ಅದಕ್ಕೆ ಸೈಡ್ಸ್ಗೆ ಚೆನ್ನಾಗಿರುತ್ತೆ. ಇನ್ನು ನಾವು 3 ಜನನೇ ಅಲ್ವ ಇರೋದು ಇವಾಗ. ಇನ್ನು ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಮಾಡ್ಕೊತೀನಿ ಅಷ್ಟೇ, ಇನ್ನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಆವಾಗ ನಾವು ಎಷ್ಟು ತಿಂತೀವೋ ಅಷ್ಟು ಮಾತ್ರ ಮಾಡ್ಕೊಳ್ತೀವಿ ಅಷ್ಟೇ. ಮತ್ತು ಮಿಕ್ಕಿದ್ರು ಕೂಡ ಇಲ್ಲಿ ಇರುತ್ತಲ್ವ, ಅದಕ್ಕೋಸ್ಕರ ಇನ್ನು ಏನು ಕೂಡ ಉಳಿಸು ಅಂದರೆ ಜಾಸ್ತಿ ಮಿಕ್ಕೋ ಥರ ಮಾಡಲ್ಲ. ಆವಾಗಿಂದ ಅವಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀವಿ. ಇನ್ನು ಅನ್ನ ಸಾಂಬಾರು ಬಂದುಬಿಟ್ಟು ಹೊರಗಡೆನೇ ಬಂಡೆ ಇದೆ ಅಲ್ವಾ, ಆ ಬಂಡೆ ಮೇಲೆ ಇಟ್ಬಿಟ್ಟು ಇನ್ನು ಟಬ್ಬು ಅದ್ರ ಮೇಲೆ ಇಟ್ಬಿಟ್ಟು ಇನ್ನು ಹೋಗ್ತೀವಿ. ಆವಾಗ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಇನ್ನು ಬೆಳಗ್ಗೆ ಬಂದ ತಕ್ಷಣವೇ ಅದನ್ನು ತೆಗೆದ್ಬಿಟ್ಟು ಮತ್ತೆ ನೋಡ್ತೀನಿ, ಚೆನ್ನಾಗಿರುತ್ತೆ, ಏನು ಕೂಡ ಅಳಿಸೋಗಿರೋದಿಲ್ಲ. ಒಳಗಡೆ ಇದ್ರಂತೂ ಅಳಿಸೋಗ್ಬಿಡುತ್ತೆ. ಇನ್ನು ಹೊರಗಡೆ ಗಾಳಿ ಆಡ್ತಾ ಇರುತ್ತಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಈ ಕಡೆ ನೋಡ್ಬೋದು ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇತ್ತು, ಬಿಸಿಗಿಟ್ಟಿದ್ದೇನೆ. ಈ ಕಡೆ ಅನ್ನ ಕೂಡ ಆಗಿತ್ತು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.